ಬಲಿಗಾಗಿ ಕಾದು ಕುಳಿತ ಗುಂಡಿಗಳು. ವಾಹನ ಸವಾರರು ತಮ್ಮ ಜೀವ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸುವ ಪರಿಸ್ಥಿತಿ. ಕಂಡರೂ ಕಾಣದೆ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಇಳಕಲ್ ಗ್ರಾಮೀಣ ಭಾಗದಲ್ಲಿರುವ ರಸ್ತೆಗಳು ಅಭಿವೃದ್ಧಿಗೊಳ್ಳಲಿ ಎಂದು ಸರ್ಕಾರ ವಿವಿಧ ಅನುದಾನಗಳ ಅಡಿಯಲ್ಲಿ ಸಿಸಿ ರಸ್ತೆ ನಿರ್ಮಿಸಲು ಕೋಟ್ಯಾಂತರ ಹಣ ಖರ್ಚು ಮಾಡುತ್ತಾ ಬಂದಿದೆ. ಇಳಕಲ್ ಕೆಂಪು ಶಿಲೆ ಜಗತ್ತಿಗೆ ಪ್ರಸಿದ್ಧವಾಗಿದೆ. ಅದೇ ಇಳಕಲ್ದಿಂದ ಹುಬ್ಬಳ್ಳಿಗೆ ಹೋಗುವ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ ಬರುವ ಬಲಕುಂದಿ ಮತ್ತು ಬಲಕುಂದಿ ತಾಂಡಾ ಗ್ರಾಮದ ರಸ್ತೆಗಳು ಗುಂಡಿಯಲ್ಲಿ ರಸ್ತೆ ಇದೆಯೋ ಅಥವಾ ರಸ್ತೆಯಲ್ಲಿ ಗುಂಡಿಗಳಿವೆ ಎಂಬುದು ತಿಳಿಯದಾಗಿದೆ. ರಸ್ತೆ ಎಲ್ಲಿದೆ ಎಂಬುದು ಹುಡುಕುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಅಕ್ಕಪಕ್ಕದ ಹಳ್ಳಿಗಳಿಗೆ, ಹೊಲಗಳಿಗೆ ಹೋಗಲು ಇದೇ ಮಾರ್ಗವಾಗಿ ಚಲಿಸುವ ದ್ವಿಚಕ್ರ ಮತ್ತು ವಾಹನಗಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಇದೇ ಮಾರ್ಗವಾಗಿ ಅಧಿಕಾರಿಗಳು ಕೂಡ ಸಂಚರಿಸುತ್ತಾರೆ. ಅಧಿಕಾರಿಗಳಿಗೆ ಕಂಡರೂ ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿದ್ದು ಏಕೆ ಎನ್ನುವ ಸಂಶಯ ಬರುತ್ತಿದೆ. ಸಾರ್ವಜನಿಕರ ಜೀವನದ ಬೆಲೆಯೇ ಇಲ್ವಾ ಅನ್ನುವುದು ಕಾಣುತ್ತಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ, ಆದರೆ ಅವರಿಗೆ ಈ ರಸ್ತೆಯಲ್ಲಿರುವ ಗುಂಡಿಗಳು ಕಾಣುತ್ತಿಲ್ಲ. ಜನರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳೇ ಇತ್ತ ಕಡೆ ನೋಡಿ. 2-3 ವರ್ಷದಲ್ಲಿಯೇ ರಸ್ತೆಗಳು ಈ ರೀತಿ ಹದಗೆಟ್ಟು ಹೋಗುತ್ತಿರುವುದು, ರಸ್ತೆ ಮಧ್ಯೆ ಗುಂಡಿಗಳಾಗಿ ಬಲಿಗಾಗಿ ಕಾಯುತ್ತಿರುವ ಗುಂಡಿಗಳು ಕಾಣುತ್ತಿರುವ ಕಾರಣಗಳೇನು? ಕಳಪೆ ಗುಣಮಟ್ಟದ ರಸ್ತೆ ನಿರ್ಮಾಣವಾಗಿದೆಯೋ ಅಥವಾ ಬೃಹತ್ ವಾಹನಗಳು ಸಂಚರಿಸುವುದರಿಂದ ರಸ್ತೆಗಳು ಹಾಳಾಗಿವೆ ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ. ಈ ಸಮಸ್ಯೆ ಕಂಡರೂ ಕಾಣದೇ ಇರುವ ಅಧಿಕಾರಿಗಳು ಇನ್ನಾದರೂ ಇತ್ತ ಕಡೆ ಗಮನಿಸಿ ರಸ್ತೆ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಇಲ್ಲವೋ ಕಾದು ನೋಡೋಣ.